ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ನಂದು ಆಲ್ರೆಡಿ 3 ಡೇಸಿಂದ ಕಂಟಿನ್ಯೂ ಡ್ಯೂಟಿ. ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ಫ್ರೆಂಡ್ಸ್. ಆದರೂ ಇವತ್ತು ವಿಡಿಯೋ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇನ್ನು ಟೈಮ್ ಇತ್ತು. ನಾನು ಇವತ್ತು ಬೇಗನೆ ಎದ್ದಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ನಾವು ಎಷ್ಟು ಬೇಗ ಎದ್ದೇಳ್ತೀವೋ ಅಷ್ಟು ಬೇಗ ನಮ್ಮ ಕೆಲಸ ಆಗುತ್ತೆ. ಇನ್ನು ಫ್ರೆಂಡ್ಸ್, ಟೈಮ್ ಇವಾಗ 7:30 ಆಯಿತು. ಫ್ರೆಂಡ್ಸ್, ಬನ್ನಿ, ನಾನು ಊರಿಗೆ ಹೋದಾಗಿಂದ ನನ್ನ ಪೂಜೆಗೆ ಏನಾಯಿತು, ನಮ್ಮದು ಊರಲ್ಲೆಲ್ಲ ಯಾವ ಥರ ಆಯಿತು, ಹೆಂಗೆ ಬಂದ್ವಿ, ಏನೇನಾಯಿತು ಎಲ್ಲ ಫ್ರೆಂಡ್ಸ್ ಆವತ್ತಿಂದ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ವಿಡಿಯೋ ಮಾಡೋಕ್ಕಾಗೇ ಇಲ್ಲ. ಇನ್ನು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಬನ್ನಿ, ಇನ್ನು ಆಲ್ರೆಡಿ ಫ್ರೆಂಡ್ಸ್ 15 ಡೇಸು 20 ಡೇ 20, 25, 26 ಆಲ್ರೆಡಿ ಆಗೋಯ್ತು ಬಿಡಿ. ಇವತ್ತು 28 ಫ್ರೆಂಡ್ಸ್. ಎಲ್ಲ ಕರ್ನಾಟಕದ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ನಾನೀಗ ಮೈಕ್ ಹಾಕೊಂಡೆ ವಿಡಿಯೋ ಮಾಡ್ತೀನಿ. ಯಾಕೆ ಅಂದರೆ ನಾನು ಇವಾಗ ಮೈಕ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಒಂದು ನಂದು ಹಳೆ ಮೈಕ್ ಇತ್ತು, ಚಿಕ್ಕದು, 200. ಇದು ಬಂದು 900 ಇರಲಿ ಅಂತ ಒಂದು ನನಗೆ ಇದು ಆ ಮೈಕ್ನ ನಾನು ತಗೊಂಡಿದ್ದೆ. ಇದು ನನಗೆ ಬರ್ತಡೇಲಿ ಗಿಫ್ಟ್ ಬಂದಿದ್ದು, ನನ್ನ ಫ್ರೆಂಡ್ಸ್ ಕೊಟ್ಟಿದ್ದು. ಅವರು ನನಗೆ ಮೈಕೆ ಕೊಟ್ಟಿದ್ದಾರೆ ಯಾಕೆಂದರೆ ನಾನು ವಿಡಿಯೋ ಮಾಡ್ತೀನಿ ಅಂತ ಫ್ರೆಂಡ್ಸ್. ಇದು ಕಾಂಬೋ ಬರುತ್ತೆ, 2 ಬರುತ್ತೆ. ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಅಮೆಜಾನಲ್ಲಿ ಸಿಗುತ್ತೆ, ಮೀಶೋದಲ್ಲಿ ಸಿಗುತ್ತೆ, ಎಲ್ಲದರಲ್ಲೂ ಸಿಗುತ್ತೆ ಫ್ರೆಂಡ್ಸ್. ಇವಾಗ ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ಯಾರಿಗೇನು ಹೇಳ್ಕೊಡೋ ಹಾಗೆ ಇಲ್ಲ. ಯಾಕೆಂದರೆ ಎಲ್ರಿಗೂ ಗೊತ್ತು, ಎಲ್ಲರೂ ನಾವು ನೀವೆಲ್ಲ ಅಷ್ಟೋ ಇಷ್ಟೋ ಕಲ್ತಿದ್ವಿ ಅಲ್ವಾ ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಸ್, ನಾವು ನಮ್ಮ ಊರಿಗೆ ನಾನು ಹೋಗಿದ್ದು, ನನ್ನ ಪೂಜೆ ಡೀಟೇಲ್ಸು ಎಲ್ಲನೂ ನಾನು ನಿಮಗೆ ಹೇಳ್ಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಇನ್ನು ಫ್ರೆಂಡ್ಸ್, ಈ ಕಾಟನ್ ಸ್ಯಾರಿ ಆಲ್ರೆಡಿ ನಿಮಗೆ ಗೊತ್ತು, ನಾನು ಪೋತೀಸಲ್ಲಿ ತಗೊಂಡಿದ್ದು. ಅಲ್ಲಿ ಫ್ರೆಂಡ್ಸ್ 500, 550ಗೆಲ್ಲ ಹಾಕಿದ್ರು. ಇದಕ್ಕೆ 500 ಫ್ರೆಂಡ್ಸ್. ಈ ಕಲರು ನನಗೆ ಇಷ್ಟ ಆಯಿತು. ಪಿಂಕ್ ಕಲರ್ ನನ್ನ ಹತ್ರ ಇದೆ, ಆದರೆ ಫ್ರೆಂಡ್ಸ್ ಕಾಟನಲ್ಲಿ ನನಗೆ ಇಷ್ಟ ಆಯಿತು. ನೋಡಿ, ಪಲ್ಲು ತುಂಬ ಚೆನ್ನಾಗಿದೆ. ಇನ್ನು ಫ್ರೆಂಡ್ಸ್, ಆಲ್ರೆಡಿ ನಾನು ಇದು ಕುಚ್ಚು ತುಂಬ ಉದ್ದ ಇತ್ತು. ಅದಕ್ಕೆ ಏನು ಮಾಡಿದ್ದೀನಿ ಫ್ರೆಂಡ್ಸ್, ನಾನು ಸ್ವಲ್ಪ ತುಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಫ್ರೆಂಡ್ಸ್ ಅಷ್ಟಾಗಿ ಅತಿಯಾಗಿ ದಪ್ಪ ಮತ್ತು ಉದ್ದ ಇದ್ದರೆ ನನಗೆ ಇಷ್ಟ ಆಗಲ್ಲ ಈ ಥರ ಕುಚ್ಚುಗಳು. ಎಷ್ಟೋ ಕುಚ್ಚನ್ನ ನಾನೇ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್, ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ಈ ಸ್ಯಾರಿನ ಈಗ ಒಂದ್ಸರಿ ಇನ್ನೂ ವಾಶ್ ಮಾಡಿಲ್ಲ. ನಾನು ಅಲ್ಲಿ ಊರಲ್ಲಿ ಉಟ್ಕೊಂಡಿದ್ದಷ್ಟೇ ಪೂಜೆ ಆಗುವಾಗ ನಮ್ಮೂರು ಹೊಳೆಯಲ್ಲೇ ಸ್ನಾನ ಮಾಡ್ಕೊಂಡು ಆಮೇಲೆ ಮತ್ತೆ ನಾನು ಡ್ರೆಸ್ ಹಾಕೊಂಡು ಬಂದೆ. ಇನ್ನು ಫ್ರೆಂಡ್ಸ್, ಬನ್ನಿ, ನಮ್ಮೂರಿಗೆ ಹೋಗಿದ್ದು ನಾನು ಪೂಜೆದೆಲ್ಲ ವಿಡಿಯೋ ಹಾಕಿದ್ದೀನಿ. ಅದ್ರ ವಿವರನ ನಾನು ನಿಮಗೆ ಹೇಳಿರಲಿಲ್ಲ ಫ್ರೆಂಡ್ಸ್. ನಾನು ಯಾವಾಗಲೂ ಅಷ್ಟೇ ನಮ್ಮ ಮನೆ ದೇವರು ಶಿವ ಮತ್ತು ವೀರಭದ್ರೇಶ್ವರ, ಭದ್ರಕಾಳಮ್ಮ, ನಾನು ಯಾವಾಗ್ಲೂ ಫ್ರೆಂಡ್ಸ್ ನಾವು ವರ್ಷಕ್ಕೊಂದ್ಸಲ ಪೂಜೆ ಮಾಡಿಸ್ತೀವಿ. ನಾನು ನನ್ನ ಮಗಳು ಎಲ್ಲರೂ ಹೋಗಿದ್ವಿ ಫ್ರೆಂಡ್ಸ್. ಅಲ್ಲಿ ಏನಂದರೆ 10 ಗಂಟೆ ಬಿಸಿಲು ಬರೋ ಅಷ್ಟರಲ್ಲಿ ನಾವು ಹೋಗಿದ್ವಿ. ನಾವು ಬೆಳಗ್ಗೆ ಎದ್ದು ಇಲ್ಲಿ ಫ್ರೆಂಡ್ಸ್ ಒಂದು 4:30, 4 o'clock ಎದ್ದೋಗಿದ್ವಿ. ಯಶವಂತಪುರದಲ್ಲಿ 4:30, 5 o'clock ಎಲ್ಲ ಬಸ್ ಬಂತು. ಅಲ್ಲಿ ಯಶವಂತಪುರ ಇಲ್ಲ ಫ್ರೆಂಡ್ಸ್, ನವರಂಗ್ ಹತ್ರ ಹೋದ್ವಿ. ಯಾಕಂದರೆ ಬಸ್ ಅಲ್ಲಿಗೆ ಬಂತು ನಮ್ಮ ಮನೆ ಹತ್ರದಿಂದ. ಹೋಗೋಷ್ಟರಲ್ಲಿ 10 ಗಂಟೆ ಆಯಿತು ಫ್ರೆಂಡ್ಸ್. ನಾವೇನು ಮಾಡೋದು, ಇಲ್ಲೇ ರೋಡಲ್ಲೇ ಹೋಗೋ ಟೈಮಲ್ಲಿ ನಿಮಗೆ ಗೊತ್ತಲ್ಲ, ಬೆಳ್ಳೂರು ಕ್ರಾಸು, ನಮ್ಮೂರ ಹಾಸನ ಹತ್ರ ಹೊಳೆ ನರಸೀಪುರ ಅಂತ ಹೇಳಿದ್ದೀನಿ. ಬೆಳ್ಳೂರು ಕ್ರಾಸ್ ಹತ್ರ ನಿಲ್ಲಿಸಿದ್ರು ಫ್ರೆಂಡ್ಸ್. ನಾವು ಅಲ್ಲೇ ಇಡ್ಲಿ ತಿನ್ಕೊಂಡು, ನಾನು ಯಾಕೆ ಅಂದರೆ ಫ್ರೆಂಡ್ಸ್ ಉಪವಾಸ ಇದ್ದು ನಾವು ಪೂಜೆ ಮಾಡೋಕ್ಕಾಗಲ್ಲ ಇವಾಗ. ಯಾಕೆ ಅಂದರೆ ನಾವು ಕೆಲಸ ಮಾಡ್ಕೊಂಡು ಬಂದಿರ್ತೀವಿ ಮನೆಗೆ, ಮತ್ತು ಟೈಮ್ ಸರಿಯಾಗಿ ಊಟನೂ ಮಾಡಿರಲಿಲ್ಲ. ಇನ್ನು ಫ್ರೆಂಡ್ಸ್, ಆಲ್ರೆಡಿ ನಾನು ಒಂದು 10-12 ವರ್ಷನೇ ಆಯಿತು ಅಂದ್ಕೊಳ್ಳಿ ನಾನು ಉಪವಾಸ ಇರಲ್ಲ ಫ್ರೆಂಡ್ಸ್. ಯಾಕೆಂದರೆ ನಾನು ಮೊದಲು ವಯಸ್ಸಿಗೆ ಬಂದು ಮನೇಲಿ ಇದ್ನಲ್ಲ, ಆವಾಗ ಓದಬೇಕಾದ್ರೆ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬದಲ್ಲಿ ಉಪವಾಸ ಇರ್ತಿದೆ. ನಮ್ಮ ಕಡೆ ಎಲ್ಲ ಫ್ರೆಂಡ್ಸ್ ಷಷ್ಠಿ ಹಬ್ಬದಲ್ಲಿ ಬೆಳಗ್ಗೆನೇ ಎದ್ದು ದೇವ್ರಿಗೆ ಕಿಚಡಿ ಮಾಡಿ ನಾಗಪ್ಪನಿಗೆ ಅದನ್ನೆಲ್ಲ ಎಡೆ ತಗೊಂಡೋಗಿ ಉತ್ತಕ್ಕೆ ಕೊಟ್ಟು ಪೂಜೆ ಮಾಡಿ ಬರೋ ತನಕ ಉಪವಾಸನೇ ಇರಬೇಕು. ಅದೊಂದು ಷಷ್ಠಿ ಹಬ್ಬದಲ್ಲಿ ಇರ್ತಾ ಇದೆ. ಇನ್ನು ಫ್ರೆಂಡ್ಸ್, ಆವಾಗ ಒಂದು ಏನೋ ಶುಕ್ರವಾರ ಪೂಜೆ ಅಂತ ಒಂದು 9 ವಾರ ಮಾಡಬೇಕು ಅಂದಾಗ ಆವಾಗ ಉಪವಾಸ ಇದ್ದು ಪೂಜೆ ಮಾಡ್ತಾ ಇದ್ದೆ. ಇನ್ನು ಸತ್ಯನಾರಾಯಣ ಪೂಜೆಯಲ್ಲಿ ಉಪವಾಸ ಇರ್ತಿದ್ವಿ. ಈ ಸಲ ನಾವು ಸತ್ಯನಾರಾಯಣ ಪೂಜೆ ಲೇಟ್ ಆಗೋಯ್ತು ಫ್ರೆಂಡ್ಸ್, 10 ಗಂಟೆ 11 ಗಂಟೆ ಆಯಿತು. ಅದಕ್ಕೋಸ್ಕರ ನಾವು ಇಬ್ಬರೂ ನಾಷ್ಟ ಮಾಡ್ಕೊಂಡೆ ಪೂಜೆಗೆ ಕೂತ್ಕೊಂಡ್ವಿ. ಆಮೇಲೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಊರಿಗೆ ಹೋಗಿದ್ದು ಬಂದಿದ್ದು ಆ ವಿಷಯ ಹೇಳಬೇಕು ಅಂತ ಈ ವಿಡಿಯೋ ನಾನು ನಿಮಗೆ ಮಾಡ್ತಾ ಇರೋದು. ಬನ್ನಿ ಫ್ರೆಂಡ್ಸ್, ನಾವು ಹೋಗಿ ಅಲ್ಲಿ ಹೊಳೆ ಹತ್ರ ನಮ್ಮ ದೇವರು, ಆಲ್ರೆಡಿ ಹೊಳೆ ಹತ್ರದ್ದೆಲ್ಲ ವಿಡಿಯೋ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಫ್ರೆಂಡ್ಸ್, ಹೊಳೆಯಲ್ಲಂತೂ ನಾನು ತಣ್ಣೀರಲ್ಲಿ ಚೆನ್ನಾಗಿ ಸ್ನಾನ ಮಾಡ್ಕೊಂಡು, ಇನ್ನು ಫ್ರೆಂಡ್ಸ್ ನನ್ನ ಮಗಳು ಇಲ್ಲೇ ಸ್ನಾನ ಮಾಡ್ಕೊಂಡಿದ್ಲು ಬಿಸಿನೀರು, ಅವ್ಳಿಗೊಂದೊಂದ್ಸಲ ತಣ್ಣೀರು ಆಗಲ್ಲ ಅಂತೇಳಿ. ಹಂಗಾಗಿ ನಾನು ನಮ್ಮೂರ ಹೊಳೆಯಲ್ಲಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಸ್ನಾನ ಮಾಡ್ಕೊಂಡೆ. ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್, ಬಿಸಿಲು ಜಾಸ್ತಿನೇ ಆಯಿತು. ಬಿಸಿಲು ಬರೋ ಅಷ್ಟರಲ್ಲಿ ನಾವು ಮೇಲೆ ಹತ್ಬಿಟ್ವಿ. ಆಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಂಡ್ಸ್, ನಮ್ಮ ತಂದೆದು ಅಲ್ಲಿ ಗದ್ಗೆ ಇದೆ, ಅಲ್ಲಿಗೋಗಿ ಕೈ ಮುಗಿದು ತುಂಬ ಚೆನ್ನಾಗಿ ನಮ್ಮ ಅಣ್ಣನ ಮಗ ಅಭಿಷೇಕ ಪೂಜೆ ಮಾಡಿಕೊಟ್ಟ. ನಮ್ಮ ದೊಡ್ಡಪ್ಪನ ಮಗ ಅವರು, ಅವ್ರಿಗೆ ಹೇಳಿದ್ದು ನಾವು ಪೂಜೆಗೆ. ತುಂಬ ಚೆನ್ನಾಗಿ ಫ್ರೆಂಡ್ಸ್ ಪೂಜೆ ಎಲ್ಲ ಮಾಡಿಕೊಟ್ರು.
ಅಲ್ಲೇ ಒಂದು 11 ಗಂಟೆ 11:30 ಆಗೋಯ್ತು ನಮಗೆ ಹೊಳೆ ಹತ್ರನೇ. ಆಮೇಲೆ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ನಮ್ಮೂರ ಗದ್ದೆ ಮತ್ತೆ ತೋಟ ಅದನ್ನೆಲ್ಲ ನೋಡ್ಕೊಂಡು ಆಮೇಲೆ ಅವನೇ ನಮ್ಮ ಅಣ್ಣನ ಮಗನೇ ಬಂದು ಕಾರ್ ತಗೊಂಡು ನಮ್ಮ ದೊಡ್ಡಪ್ಪನ ಮಗ ಕಾರ್ ತಂದು ಹೊಳೆ ಹತ್ರದಿಂದ ನಮ್ಮನ್ನ ಫ್ರೆಂಡ್ಸ್ ಈ ಟೆಂಪಲ್ ಹತ್ರ ಕರ್ಕೊಂಡು ಬಂದ, ವೀರಭದ್ರೇಶ್ವರ ದೇವಸ್ಥಾನದ ಹತ್ರ. ಅಲ್ಲೂ ಎಲ್ಲ ಫ್ರೆಂಡ್ಸ್ 1 ಅವರ್ 2 ಅವರ್ ಆಯಿತು. ತುಂಬ ಜನ ಪೂಜೆಗೆ ಬಂದರು. ಆಮೇಲೆ ಯಾರೋ ಹೊಸ ಮದುವೆ ಗಂಡು ಹೆಣ್ಣು ಎಷ್ಟೊಂದು ಜನ ಫ್ರೆಂಡ್ಸ್ ನಮ್ಮೂರು ದೇವ್ರಿಗೆ ಪೂಜೆ ಮಾಡಿಸ್ತಾರೆ. ಹಂಗಾಗಿ ಅಲ್ಲೆಲ್ಲ ತುಂಬ ಚೆನ್ನಾಗಿ ಅಭಿಷೇಕ ಪೂಜೆ ಆಯಿತು. ದೇವ್ರ ಹತ್ರ ನಾವು ಹೂವು ಕೇಳಿದೋ ಹೂವನ್ನು ಕೊಡ್ತು. ಶಿವನ ಟೆಂಪಲಲ್ಲೂ ಹೂವು ಆಯಿತು. ಅಲ್ಲಂತೂ ಫ್ರೆಂಡ್ಸ್ ತುಂಬಾ ನನಗೆ ಸಮಾಧಾನ ಆಗೋಯ್ತು. ಅಷ್ಟು ಖುಷಿಯಿಂದ ಪೂಜೆ ಮಾಡ್ಕೊಂಡು ಫ್ರೆಂಡ್ಸ್ ಆಮೇಲೆ ನಮ್ಮ ದೊಡ್ಡಪ್ಪ ಅವ್ರ ಮನೇಲೇ ಒಬ್ಬಟ್ಟು ಊಟ ಮಾಡಿದರು. ಯಾವಾಗಲೂ ಫ್ರೆಂಡ್ಸ್ ನಮ್ಮ ದೇವ್ರಿಗೆ ಒಬ್ಬಟ್ಟು ಊಟನೇ ಅಭಿಷೇಕಕ್ಕೆ ಮಾಡೋದು. ಬೆಳಗ್ಗೆ ಪೂಜೆ ಮಾಡ್ತೀವಿ ನಂಗೆ ರಾತ್ರಿನೇ ಹೋಗಿ ದೇವ್ರಿಗೆ ಎಣ್ಣೆ ಹಚ್ಕೋತಾರೆ. ಎಣ್ಣೆ ಅಂದರೆ ಫ್ರೆಂಡ್ಸ್ ಹರಳೆಣ್ಣೆ. ಒಬ್ಬೊಬ್ರು ಹಳ್ಳಿಲಿರೋರಿಗೆ ಗೊತ್ತಿರುತ್ತೆ, ಅದು ಕೈ ಎಣ್ಣೆ ಅಂತ ಹೇಳ್ತೀವಿ ನಾವು. ಅದು ಬಂದು ಹರಳೆಣ್ಣೆ. ನಿಮಗೆಲ್ಲ ಇಲ್ಲಿ ಟೌನಲ್ಲಿ ಇರೋರಿಗೆ ಹರಳೆಣ್ಣೆ ಅಂದ್ರೇ ಗೊತ್ತಾಗೋದು. ಆಮೇಲೆ ಫ್ರೆಂಡ್ಸ್ ನಾಳೆ ಅನ್ನಂಗೆ ಇವತ್ತೇನೆ ಫುಲ್ಲು ದೇವ್ರಿಗೆ ಎಣ್ಣೆ ಹಚ್ಬಿಡ್ತಾರೆ. ಬೆಳಗ್ಗೆ ಎದ್ದು ಫ್ರೆಂಡ್ಸ್ ಅಭಿಷೇಕ ಪೂಜೆ ಮಾಡೋದು. ಫ್ರೆಂಡ್ಸ್ ಏನಿಲ್ಲ ಅಂದ್ರೂ ಅಭಿಷೇಕ ಪೂಜೆ ಮಾಡೋಕ್ಕೆ 2 ಅವರ್ 3 ಅವರ್ 4 ಅವರ್ ಆಗುತ್ತೆ ಫ್ರೆಂಡ್ಸ್. ಅಭಿಷೇಕ ಪೂಜೆ ಅಂದರೆ ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ. ಆಮೇಲೆ ಅವನಂತೂ ನಮ್ಮ ಅಣ್ಣನ ಮಗಂತೂ ತುಂಬ ಚೆನ್ನಾಗಿ ಮಂತ್ರ ಹೇಳಿ ನಮಗೆ ಕೈಗೆಲ್ಲ ದಾರ ಕಟ್ಟಿ ಈ ಸಲ ಅಂತೂ ನನಗೆ ಎಲ್ಲ ಸರಿಗಿಂತ ಈ ಸಲ ನನಗೆ ಪೂಜೆ ತುಂಬ 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 ಮನಸ್ಸಿಗೆ ಇಷ್ಟ ಆಗೋಯ್ತು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಮಂತ್ರ ಹೇಳಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಟ್ಟ. ಆಮೇಲೆ ನಮಗೆ ಕೈ ದಾರ ಕಟ್ಕೊಟ್ಟು ಮಂತ್ರ ಅವ್ನು ಹೇಳಿ ಮಂತ್ರ ನಮ್ಗೆ ಹೇಳ್ಕೊಟ್ಟ ಫ್ರೆಂಡ್ಸ್. ಇಷ್ಟು ವರ್ಷನೂ ಪೂಜೆ ಮಾಡಿಸ್ತಾ ಇದ್ದೋ ನಮ್ಗೆ ಯಾರೋ ನಮ್ಮ ಬಾಯಿಂದ ಮಂತ್ರ ಹೇಳಿಸ್ತಾ ಇರಲಿಲ್ಲ. ಈಗ ನೋಡಿ ಸತ್ಯನಾರಾಯಣ ಪೂಜೆ ಕೂತ್ಕೋತೀವಿ, ಅವರು ನಮ್ಮ ಬಾಯಿಂದ ಮಂತ್ರ ಹೇಳಿಸ್ತಾರೆ. ಅದು ಒಂಥರ ಖುಷಿ ಆಗುತ್ತೆ. ಆಮೇಲೆ ಅವರು ನಮಗೆ ಅವ್ರು ಹೇಳ್ಕೊಟ್ಟು ಮಂತ್ರನ ಫ್ರೆಂಡ್ಸ್ ನಾವು ದೇವ್ರ ಮುಂದೆ ಆ ಮಂತ್ರನೆಲ್ಲ ಹೇಳಿ ಅದಂತೂ ನನಗೆ ತುಂಬ ಖುಷಿ ಆಗೋಯ್ತು ಫ್ರೆಂಡ್ಸ್. ಅದು ಕೆಳಗಡೆ ಹೊಳೆ ಹತ್ರ ಶಿವ ಟೆಂಪಲ್ ಹತ್ರನೇ ಅದನ್ನೆಲ್ಲ ಮಾಡಿಸಿದ್ರು. ಮತ್ತೆ ವೀರಭದ್ರೇಶ್ವರ ಟೆಂಪಲಲ್ಲೂ ಅಷ್ಟೇ ಫ್ರೆಂಡ್ಸ್, ಅಲ್ಲೂ ಪೂಜೆ ಮಾಡಿ ಆಮೇಲೆ ಇನ್ನು ಫ್ರೆಂಡ್ಸ್ ನಾನು 1 ವರ್ಷನೂ ದೇವ್ರಿಗೆ ಪ್ರಸಾದ ಏನು ಕೊಟ್ಟಿರಲಿಲ್ಲ. ನಾವು ಹಂಗೆ ಪೂಜೆ ಮಾಡ್ಕೊತಾ ಇದ್ದೋ ಬರ್ತಾ ಇದ್ದೋ ಈ ಸಲ ನಾನು ಹೇಳಿದೆ ಒಂದು ಸ್ವಲ್ಪ ಪುಳಿಯೋಗರೆ ಮೊಸರನ್ನ ಕೊಡೋಣ, ಅವ್ರಿಗೆ ಸ್ವಲ್ಪ ಜನಕ್ಕೆ ಕೊಡೋಣ ಅಂತ ಅನ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಅಣ್ಣ ಅವರು ಹೊಳೆ ನರಸೀಪುರದಲ್ಲೇ ಹೋಗಿ ಫ್ರೆಂಡ್ಸ್ ಪುಳಿಯೋಗರೆ ಎಷ್ಟು ಚೆನ್ನಾಗಿ ಟೇಸ್ಟ್ ಇತ್ತು ಅಂದರೆ ಅವ್ರಿಗೂ ಗೊತ್ತಿರಲಿಲ್ವಂತೆ. ಯಾರ ಹತ್ರನೂ ಹೇಳುವಾಗ ಅವರು ಇವ್ರಿಗೆ ಹೇಳಿರೋದು ಈ ಥರ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಪುಳಿಯೋಗರೆ ಮೊಸರು. ಫ್ರೆಂಡ್ಸ್ ಏನಿಲ್ಲ ಅಂದ್ರೆ ಒಂದು 30-40 ಜನ ಬಂದರು. ಅಲ್ಲೇ ಅಂಗಡಿ ಹತ್ರನೇ ನಮ್ಮ ದೇವಸ್ಥಾನ ಇರೋದು ಕೆಳಗಡೆ ಬಸ್ ಸ್ಟಾಪಲ್ಲಿ. ಇನ್ನು ನಾವು ಓದಿ ಸ್ಕೂಲ್ ಇರೋದು ಅಲ್ಲೇನೆ. ಆಮೇಲೆ ಫ್ರೆಂಡ್ಸ್ ತುಂಬ ಜನ ಬಂದರು. ಎಷ್ಟೊಂದು ಇನ್ನೂ ಬೇಕಾದ ಪ್ರಸಾದ ಇದ್ರೆ ಜನ ಬರ್ತಾ ಇದ್ರೇನು ಒಂದು 30-40-50 ಆದರೂ ಅಂದ್ಕೊಳ್ಳಿ. ಎಲ್ರಿಗೂ ನಮ್ಮ ಅಣ್ಣ ಅವರು ನಮ್ಮ ಕೈಲೇ ಪ್ರಸಾದ ಕೊಡಿಸಿದ್ರು. ನಾನು ನನ್ನ ಮಗಳಿಬ್ರು ಮೊಸರನ್ನ ಪುಳಿಯೋಗರೆ ಕೊಟ್ಟು ನಾನು 2 ಸಲ ಪುಳಿಯೋಗರೆ ಅಲ್ಲೇ ದೇವಸ್ಥಾನದ ಮುಂದೆನೇ ತುಂಬ ಹೊಟ್ಟೆ ಹಸಿತು. ಇಲ್ಲಿ ನಾವು 8:30ಕ್ಕೆ ತಿಂದಿದ್ವಲ್ಲ, ನಾನು ನನ್ನ ಮಗಳು ಅಲ್ಲೇನೆ ದೇವಸ್ಥಾನದ ಮುಂದೆ ಕೂತ್ಕೊಂಡು ಫ್ರೆಂಡ್ಸ್ ನೀವೇನೇ ಅನ್ನಿ ಒಂದು ದೇವಸ್ಥಾನದ ಮುಂದೆ ಪ್ರಸಾದ ತಿನ್ನೋ ಖುಷಿನೇ ಬೇರೆ. ನಾವು ಮನೇಲಿ ಎಷ್ಟೇ ಟೇಸ್ಟ್ ಹಾಕಿ ಮಾಡಲಿ ಫ್ರೆಂಡ್ಸ್ ಅದಷ್ಟು ಚೆನ್ನಾಗಿರಲ್ಲ, ನಿಮಗೆ ಗೊತ್ತು. ಅಲ್ಲೇ ಕೂತ್ಕೊಂಡು ಫ್ರೆಂಡ್ಸ್ ಎಲ್ಲರಿಗೂ ನಾವು ಕೊಟ್ವಲ್ಲ ಅದೊಂದು ನನಗೆ ಸಮಾಧಾನ ಆಯಿತು. ಎಷ್ಟಾದರೂ ದುಡ್ಡು ಖರ್ಚಾಗಲಿ ಫ್ರೆಂಡ್ಸ್ ಅದು ಬೇರೆ ವಿಷಯ. ಫ್ರೆಂಡ್ಸ್ ನನಗೆಲ್ಲ ಪೂಜೆ ಮಾಡೋಕ್ಕೆ ಎಲ್ಲ ನಾವು ಹೋಗೋಕ್ಕೆ ಬರೋಕ್ಕೆ ನಮ್ಮ ಖರ್ಚು ಎಲ್ಲ ಸೇರಿ ಒಂದು 15,000 ಆಯಿತು ಫ್ರೆಂಡ್ಸ್. 15,000 ಆಗೋಯ್ತು ನನಗೆಲ್ಲ ಸೇರಿ ಟೋಟಲು. ನಾವು ಹೋಗೋಕ್ಕೆ ಬರೋಕ್ಕೆ ನಮ್ಮ ಖರ್ಚು, ಅಲ್ಲಿ ಪೂಜೆಗೆ ಹಾರ ಮತ್ತು ಅವರು ಅಭಿಷೇಕ ಪೂಜೆಗೆ ಮತ್ತು ಒಬ್ಬಟ್ಟಿಗೆ ಪ್ರಸಾದ ತಂದಿದ್ದು ಎಲ್ಲ ಸೇರಿ. ಆಮೇಲೆ ಫ್ರೆಂಡ್ಸ್ ನಾವಲ್ಲೇ ದೇವಸ್ಥಾನದ ಮುಂದೆ ಕೂತ್ಕೊಂಡು ನಾಷ್ಟ ಇದು ಪುಳಿಯೋಗರೆ ಮೊಸರನ್ನ ಎಲ್ಲನೂ ತಿಂದು ಇನ್ನು ಫ್ರೆಂಡ್ಸ್ ಬಿಸಿಲು ನೀವೇ ನೋಡಿದಿರಲ್ಲ ಬೆಂಗಳೂರಲ್ಲಿ ಇದು ಎಲ್ಲ ಕಡೆನೂ ಬಿಸಿಲು. ನಾವು ಒಂದು 3 ಗಂಟೆ 3:30 ತನಕ ಅಲ್ಲೇ ಇದ್ದು ಒಬ್ಬಟ್ಟು ಮಾಡಿದ್ರಲ್ಲ ಊಟ ಮಾಡ್ಕೊಂಡು ಒಂದು 3:30 ಹಂಗೆ ಫ್ರೆಂಡ್ಸ್ ಅಲ್ಲಿಂದ ಬಿಟ್ಟಿದ್ದು. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ನಮ್ಮ ದೊಡ್ಡಪ್ಪನ ಮಗ ಅವರಲ್ಲ, ಅವರು ಇನ್ನೊಬ್ರು ದೊಡ್ಡಪ್ಪನ ಮಗ 2ನೇವ್ರು ಇದ್ದಾರೆ. ಅವರು ನಾವು ಆಲ್ರೆಡಿ ಆಚೆ ಬಂದಿದ್ರೆ ಮತ್ತೆ ಕರೆದು ಅವರು ನಮ್ಮನ್ನ ದೇವ್ರ ಮುಂದೆ ಅಕ್ಷತೆ ತಗೊಂಡು ನೀವು ಏನೇ ಮಾಡಲಿ ನಾನು ಫ್ರೆಂಡ್ಸ್ ಆ ಊರಿಗೆ ಹೆಣ್ಮಗಳಲ್ವಾ, ನೀನು ಎಷ್ಟೇ ಸಂಪಾದನೆ ಮಾಡಿ ಏನು ಮಾಡು ನೀನು ಇವ್ರು ಮರಿದಂಗೆ ನೀನು ನಮ್ಗೆ ಏನು ಕೊಡದೇ ಇದ್ರಷ್ಟೇ ಬಂದು ವರ್ಷ ತುಂಬ ಚೆನ್ನಾಗಿ ಪೂಜೆ ಮಾಡಿಸ್ಕೊಂಡು ಹೋಯ್ತೀಯಾ. ಆಮೇಲೆ ಫ್ರೆಂಡ್ಸ್ ನಾನು ಪ್ರಬಳೆ ಮಾಡಿಸಿದ್ದೀನಿ ದೇವ್ರ ಸುತ್ತ, ಅದು ನನ್ನ ವಿಡಿಯೋದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಅದು ಫ್ರೆಂಡ್ಸ್ ಏನಿಲ್ಲ ಅಂದರೂ ಒಂದು 3 lakhs ಆಯಿತು. ಅದು ಫ್ರೆಂಡ್ಸ್ ನಾನು ಮೊದಲು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ, ಒಂದು 10 years ಕೆಲಸ ಮಾಡಿದ್ದೆ. ಅದು ನನಗೆ PF ದುಡ್ಡು ಬಂದಿತ್ತು. ನಾನು ದೇವಸ್ಥಾನ ನಮ್ಮ ದೇವ್ರಿಗೆ ಹೋದಾಗ ಅರ್ಸ್ಕೊಂಡಿದ್ದೆ ಮಾಡಿಸ್ತೀನಿ ಅಂತ. ಅದು ಫ್ರೆಂಡ್ಸ್ ಒಂದು 3 lakhsಗೆ ಇನ್ನೊಂದು 10,000 ಕಮ್ಮಿ ಅನ್ಕೊಳ್ಳಿ ಅದಾಯಿತು. ಆವಾಗಲೂ ಅವರು ಅಭಿಷೇಕ ಪೂಜೆ ಮಾಡಿಕೊಟ್ಟು ಅದಕ್ಕೆ ನೀನು ಈ ಊರು ಮರ್ತಿಲ್ಲ ಹೆಣ್ಮಗಳು ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಅದು ಫ್ರೆಂಡ್ಸ್ ಪೂರ್ತಿ ನಾವು ಟೆಂಪಲ್ ಸುತ್ತ ಅದು ಡೋರಲ್ಲಿ ಮಾಡಿಸೋದು. ಅದು ಹಾಕಿದ್ದೀನಿ ವಿಡಿಯೋ ನೋಡಿ. ಅವರು ನಮಗೆ ಮತ್ತೆ ಒಳಗಡೆ ಕರೆದು ಆಚೆ ಬಂದಿದ್ದು ಬಸವಣ್ಣಂದು ಹಾರ ತೆಗೆದು ನಮಗೆ ನಮ್ಮ ಮಗಳಿಗೆ ಇಬ್ಬರಿಗೂ ಫ್ರೆಂಡ್ಸ್ ಅವರು ಮನಸ್ಸು ತುಂಬಿ ನಾನು ಹೇಳೋದು ಅವರು ನಮಗೆ
ನೀನು ಎಷ್ಟಾರ ನಮ್ಗೆ ಯಾರಿಗೂ ಏನು ಕೊಡದೆ ಹೋದ್ರೂ ಪರವಾಗಿಲ್ಲ, ವರ್ಷಕ್ಕೊಂದ್ಸರಿ ಬಂದು ದೇವ್ರಿಗೆ ಇಷ್ಟು ಚೆನ್ನಾಗಿ ಪೂಜೆ ಮಾಡಿಸ್ಕೊಂಡು ಹೋಯ್ತೀಯಲ್ಲ, ನಿನ್ನ ಕೈಲಿ ಆಗಿನ ದೇವ್ರಿಗೆ ಸೇವೆ ಮಾಡ್ತೀಯಲ್ಲ ಅಂತ ತುಂಬ ಖುಷಿಪಟ್ಟು ಮತ್ತೆ ಲಾಸ್ಟಲ್ಲಿ ಫ್ರೆಂಡ್ಸ್ ನಮಗೆ ಅಕ್ಕಿ ಇದು ಅಕ್ಷತೆ ಎಲ್ಲ ಹಾಕಿ ಆಶೀರ್ವಾದ ಮಾಡಿ ಕಳಿಸಿದ್ರು. ಫ್ರೆಂಡ್ಸ್ ನೋಡಿ, ಒಬ್ಬರ ಆಶೀರ್ವಾದ, ದೇವರ ಆಶೀರ್ವಾದ ನಮ್ಗೆಲ್ರಿಗೂ ಇದ್ದೇ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್ ನಾವು ಅಲ್ಲಿ ವರ್ಷಕ್ಕೊಂದ್ಸಲ ನಾನು ಪೂಜೆ ಮಾಡಿಸ್ತೀನಿ. ಇಷ್ಟು ಖರ್ಚಾಯಿತು ಫ್ರೆಂಡ್ಸ್. ನಮ್ಮ ಮನೆ ದೇವರು ವೀರಭದ್ರೇಶ್ವರ ಶಿವ ಮತ್ತು ಭದ್ರಕಾಳಮ್ಮ ಅಲ್ಲಿರೋದು. ನಾನು ವರ್ಷ ಆಲ್ರೆಡಿ ಫ್ರೆಂಡ್ಸ್ ಈ ಸಲ ನಮ್ಮದು ಲೇಟ್ ಆಗೋಯ್ತು. ಯಾಕೆ ಗೊತ್ತಾ, ನಾನು ಬರೆದಿರ್ತೀನಿ ಕ್ಯಾಲೆಂಡ್ರಲ್ಲಾಗಲಿ ಒಂದು ಡೈರಿಲಾಗಲಿ ನಾವು ಯಾವಾಗ ಪೂಜೆ ಮಾಡಿಸಿದ್ವಿ, ಎಷ್ಟು ದಿವಸ ಆಯಿತು ಅಂತ. ಈ ಸಲ ಹಂಗೂ ಫ್ರೆಂಡ್ಸ್ ನಮ್ಮದು ಒಂದು 2 ತಿಂಗಳು ಜಾಸ್ತಿ ಆಗಿತ್ತು ಫ್ರೆಂಡ್ಸ್. ನಾವೇ ಸ್ವಲ್ಪ ಅಮೌಂಟು ಅದು ಇದು ಅಂದ್ಕೊಂಡು ಹೋಗಿರಲಿಲ್ಲ. ಇನ್ನು ಅಲ್ಲೇ ನಮ್ಮ ತಂದೆದು ಗದ್ಗೈತೆ, ಅದು ಪೂಜೆ ಮಾಡ್ಕೊಂಡು ಇಷ್ಟು ನಮ್ಮದು ಪೂಜೆಲಿ ತುಂಬ ನೆಮ್ಮದಿಯಾಗಿ ಫ್ರೆಂಡ್ಸ್ ಎಲ್ಲನೂ ಪೂಜೆ ಮಾಡ್ಕೊಂಡು, ಪ್ರಸಾದ ಅಂತೂ ಅಷ್ಟು ಚೆನ್ನಾಗಿತ್ತು. ಪುಳಿಯೋಗರೆ ಮೊಸರನ್ನ ಇವಾಗ ತಿಂದಂಗೈತಿ, ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ಎಲ್ಲನೂ ಮುಗಿಸ್ಕೊಂಡು ಏನಿಲ್ಲ ಅಂದ್ರೆ ಬೆಂಗಳೂರಿಗೆ ಫ್ರೆಂಡ್ಸ್ ನಾವು ನೆಲಮಂಗ್ಲ ತನಕ ಬರ್ತೀವಿ ಯಾವಾಗಲೂ ಬೆಂಗಳೂರಿಗೆ. ನಿಮಗೂ ಗೊತ್ತಿರುತ್ತೆ, ನೆಲಮಂಗ್ಲ ದಾಟಿದ್ರೆ ಫ್ರೆಂಡ್ಸ್ ಫುಲ್ ಟ್ರಾಫಿಕ್ ಜಾಮ್ ಆಗೋಗುತ್ತೆ. ಅದು ನಿಮಗೆಲ್ಲ ಗೊತ್ತೇ ಗೊತ್ತು. ಹಂಗಾಗಿ ಅದೆಲ್ಲನೂ ಮುಗಿಸ್ಕೊಂಡು ಫ್ರೆಂಡ್ಸ್ ಬಂದ ತಕ್ಷಣವೇ ನಾವು ಯಾರು ಊಟ ಮಾಡೋಕ್ಕಾಗಲೇ ಇಲ್ಲ. ಮಧ್ಯಾಹ್ನ ಅಲ್ಲಿ 3 ಗಂಟೆ 3:30ಗೆ ಪುಳಿಯೋಗರೆ ಮೊಸರನ್ನ ಮತ್ತು ಒಬ್ಬಟ್ಟು ತಿಂದಿದ್ದು. ಅಲ್ಲಿ ಬರಬೇಕಾದ್ರೆ ನನ್ನ ಮಗಳು ಒಂದು ಜ್ಯೂಸು ಅದೇನೋ ಕುಡ್ದು, ಜ್ಯೂಸು ಮತ್ತು ಒಂದು ಜೋಳದ್ದು ತೆಗೆದು ಕೊಟ್ಟಿದ್ಲು ಬಸ್ ಒಳಗೆ, ಅದನ್ನು ತಿಂದಿದ್ದು ಅಷ್ಟೇ ಫ್ರೆಂಡ್ಸ್. ಏನೋ ಗೊತ್ತಿಲ್ಲ, ಆ ದೇವ್ರಿಗೆ ಹೋಗಿ ಬಂದು ಸಮಾಧಾನಕ್ಕೇ ನಮಗೆ ಖುಷಿ ಆಗೋಯ್ತು. ಇಷ್ಟು ನಮ್ಮ ದೇವ್ರ ಪೂಜೆದು ಇಷ್ಟ ಆಯಿತು ಫ್ರೆಂಡ್ಸ್. ವರ್ಷ ಪೂಜೆ ಮಾಡಿಸ್ತೀನಿ ನಾನು. ಈ ವರ್ಷ ದೇವ್ರಿಗೆ ಸ್ವಲ್ಪ ನಾವು ಪ್ರಸಾದ, ಅಲ್ಲಿ ಬರೋರಿಗೆ ಸ್ವಲ್ಪ ಪ್ರಸಾದ ಕೊಟ್ಟು ಪೂಜೆ ಮಾಡಿದ್ವು ಅಷ್ಟೇ. ಇನ್ನು ಫ್ರೆಂಡ್ಸ್ ಇಷ್ಟು ನಂದು ಅವತ್ತಿಂದ ವೀಡಿಯೋ ಮಾಡೋಕ್ಕಾಗೇ ಇರಲಿಲ್ಲ. ಇನ್ನು ನಮ್ಮ ಫ್ರೆಂಡ್ಸ್ ನಿಸರ್ಗ ಅವರು ಚಾನಲ್ ಇದೆ, ಅವರಂತೂ ಡೈಲಿ ಕಮೆಂಟ್ ಹಾಕ್ತಾರೆ. ಅವ್ರಿಗೆ ನಾನು ರಿಪ್ಲೈನೂ ಮಾಡೋಕ್ಕಾಗಿಲ್ಲ. ಡೈಲಿ ನಾನು ಫ್ರೆಂಡ್ಸ್ ಫಸ್ಟ್ ಶಿಫ್ಟ್ ಹೋಗ್ತೀನಲ್ಲ, ಟಯರ್ಡಾಗಿ ಬಂದು ಮಲ್ಕೊಬಿಡ್ತೀನಿ. ನಿಸರ್ಗ ಅವರೇ ನಿಮಗೆ ಥ್ಯಾಂಕ್ ಯು ಕಣ್ರಿ. ಅವರು ನನ್ನ ಬರ್ತಡೆಗೆ ನಾನು ಯಾವುದಾದ್ರೂ ವೀಡಿಯೋ ಹಾಕಿದ್ರೆ, ಆಮೇಲೆ ಫ್ರೆಂಡ್ಸ್ ನಾವು ಇಬ್ಬರು ಒಂದಿನ ಮೀಟ್ ಆಗಬೇಕು ಅಂತ ಅಂದ್ಕೊಂಡಿವಿ. ಆವಾಗ ಹೋದಾಗ ನಾವು ಜೊತೆಲೇ ರೀಲ್ಸ್ ಮಾಡ್ತೀವಿ, ಜೊತೆಲೇ ಒಂದು ವೀಡಿಯೋ ಮಾಡ್ತೀವಿ. ಆದರೆ ಅವರಿರೋದು ನಾಗರಬಾವಿಲಂತೆ, ಆ ನಾಗರಬಾವಿ ಫುಲ್ ದೂರ ಅಂತೆ. ಅವ್ರಿಗೆ ಹೇಳಿದ್ದೀನಿ ಯಾವತ್ತಾದರೂ ಒಂದು ದಿವಸ ಮೀಟ್ ಆಗೋಣ ಅಂತ. ಇನ್ನು ಹಂಗಾಗಿ ಫ್ರೆಂಡ್ಸ್ ನೀವು ನನ್ನ ವೀಡಿಯೋನ ತುಂಬ ಚೆನ್ನಾಗಿ ಎಲ್ಲರೂ ನೋಡ್ತೀರಾ, ಕಮೆಂಟ್ಗಳು ಹಾಕ್ತೀರಾ. ಇದೇ ಯಾರಾದರೂ ಫಸ್ಟ್ ಫ್ರೆಂಡ್ಸ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಈ ಸ್ಯಾರಿ ಆಲ್ರೆಡಿ ನಿಮ್ಗೆ ಹೇಳಾಯಿತು. ಇದು ಬರೀ 500 ರೂಪಾಯಿ ಫ್ರೆಂಡ್ಸ್. ಎಲ್ಲ ಇವಾಗ ಬೇಸಿಗೆಗೆ ಪೋತಿಸಲ್ಲಿ ತುಂಬ ಚೆನ್ನಾಗಿ ಕಾಟನ್ ಸ್ಯಾರಿ ಹಾಕಿದ್ದಾರೆ. ನಿಮ್ಗೆ ಯಾರಾದರೂ ಬೇಕು ಅಂದರೆ ಹೋಗಿ ತಗೊಳ್ಳಿ. ಬ್ಲೌಸು ನನಗೆ ಇಷ್ಟ ಆಯಿತು ಫ್ರೆಂಡ್ಸ್. ನಾನು ಯಾವಾಗಲೂ ಹೂವು ಇರೋ ಬಟ್ಟೆನೇ ಇಷ್ಟಪಡೋದು, ಹಂಗಾಗಿ ನಾನು ಇದರಲ್ಲಿ ಹೂವನೂ ಇತ್ತು, ಪಲ್ಲೂ ತುಂಬ ಚೆನ್ನಾಗಿತ್ತು, ಅದಕ್ಕೆ ತಗೊಂಡೆ. ಇನ್ನು ಸಿಂಪಲ್ ಸೀರೆ ಇನ್ನೂ 2 ತಂದಿದೆ, ಅದನ್ನು ಆಲ್ರೆಡಿ ಅವತ್ತೇ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇನ್ನು ಫ್ರೆಂಡ್ ಇಷ್ಟೊತ್ತು ನನ್ನ ವೀಡಿಯೋನ ವಾಚ್ ಮಾಡಿ ನೋಡಿಕ್ಕೆ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಫ್ರೆಂಡ್ಸ್ ಆಲ್ರೆಡಿ ಡ್ಯೂಟಿ ಟೈಮ್ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ವಿಡಿಯೋ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.